ಈಗ ಹನುಮಂತ ದೇವರ ಶೌರ್ಯ ಸಾಹಸ ಎಷ್ಟು ಅದ್ಭುತವಾಗಿದ್ದು ಅನ್ನೋದನ್ನ ತಿಳಿಸಿದ್ದಾರೆ ವಾದಿರಾಜರು. ನಂತರ ಪುರಂದರದಾಸರು ಹೇಳ್ತಾರೆ, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ ಹೇಳ್ತಾರೆ. ಈ ಮತ, ಇಲ್ಲಿ ಮತ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಇಚ್ಛೆ ಅಂತ ಅರ್ಥ. ಜಗತ್ತು ಭಗವಂತನ ಇಚ್ಛಾನುಸಾರವಾಗಿ ನಡೀತದೆ. ಹನುಮಂತ ದೇವರು ಏನ್ ಮಾಡ್ತಾರೆ, ಭಗವಂತನ ಇಚ್ಛೆಯನ್ನು ಅರಿತು ಜಗತ್ತಿನ ಎಲ್ಲಾ ಕ್ರಿಯೆಗಳನ್ನು ನಡೆಸ್ತಕ್ಕಂಥವರು ಹನುಮಂತ ದೇವರು. ಆ ಹನುಮಂತನ ಪಾದವನ್ನು ನಾವು ನಂಬಿದರೆ ಭಗವಂತನ ಅನುಗ್ರಹ ತನ್ನಷ್ಟಕ್ಕೆ ತಾನೇ ಆಗ್ತದಂತೆ. ಹನುಮಂತನ ಪಾದವನ್ನು ಯಾರು ಬಿಡ್ತಾರೆ ಅವಾಗ ಭಗವಂತ ಮುನಿದು ಬಿಡ್ತಾನೆ ಅವರಿಗೆ ಅಂತ ತಿಳಿಸ್ತಾರೆ. ಅದಕ್ಕೆ ನಾವು ರಾಮಾಯಣದಲ್ಲಿ ಕೇಳ್ತೀವಿ, ಹನುಮಂತ ದೇವರ ಕೃಪೆಗೆ ಪಾತ್ರರಾಗದೆ ಹೋದರೆ ಭಗವಂತನ ಕೃಪೆಗೆ ಪಾತ್ರರಾಗೋದಿಲ್ಲ ಅಂತ. ಹನುಮಂತ ದೇವರ ದಾಸತ್ವ ಎಷ್ಟಿದೆ ಭಗವಂತನಲ್ಲಿ ಅಂತಂದ್ರೆ ಅಪಾರವಾದ ದಾಸ್ಯತ್ವವನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಹನುಮಂತ ದೇವರನ್ನು, ಭಗವದ್ ಭಕ್ತರನ್ನು ಮಾತ್ರ ಅವರು ವಿಭೀಷಣ, ಸುಗ್ರೀವ ಇವರೆಲ್ಲ ಏನ್ ಮಾಡಿದ್ರು, ಭಗವಂತನನ್ನು ಹನುಮಂತ ದೇವರಲ್ಲಿ ಭಕ್ತಿ ಮಾಡಿದ್ರು, ಹನುಮಂತನನ್ನು ನಂಬಿದ್ರು. ಅದಕ್ಕೆ ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾದರು. ಆದರೆ ರಾವಣ ಮತ್ತು ವಾಲಿ ಏನ್ ಮಾಡಿದ್ರು, ಆ ಹನುಮಂತ ದೇವರ ಪಾದವನ್ನು ನಂಬಲೇ ಇಲ್ಲ ಅವರು. ಅದಕ್ಕೆ ಭಗವಂತ ಅವರಿಗೆ ಮುನಿದ ಅಂತ ಹೇಳಿ ತಿಳಿಸ್ತಾರೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ರಚನೆ ಪುರಂದರದಾಸರು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮನು ಒಲಿದರೆ ಹರಿತಾನೊಲಿವ, ಹನುಮನು ಮುನಿದರೆ ಹರಿ ಮುನಿವ, ಹನುಮನು ಒಲಿದರೆ ಹರಿತಾನೊಲಿವ, ಹನುಮನು ಮುನಿದರೆ ಹರಿ ಮುನಿವ. ಹನುಮನು ಒಲಿಯಲು ಸುಗ್ರೀವನು ಗೆದ್ದ, ಹನುಮನು ಒಲಿಯಲು ಸುಗ್ರೀವನು ಗೆದ್ದ, ಹನುಮನು ಮುನಿದಗೆ ವಾಲಿಯು ಬೇಡ, ಹನುಮನು ಮುನಿದಗೆ ವಾಲಿಯು ಬೇಡ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮನು ಒಲಿದಗೆ ವಿಭೀಷಣ ಗೆದ್ದ, ಹನುಮನು ಮುನಿದಗೆ ರಾವಣ ಬೀದ, ಹನುಮನು ಒಲಿದಗೆ ವಿಭೀಷಣ ಗೆದ್ದ, ಹನುಮನು ಮುನಿದಗೆ ರಾವಣ ಬೀದ. ಹನುಮನು ಪುರಂದರ ವಿಠಲನ ದಾಸ, ಹನುಮನು ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಪುರಂದರ ವಿಠಲನು ಹನುಮನೊಳ್ವಾಸ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಈಗ ಹನುಮಂತ ದೇವರ ವರ್ಣನೆ ಆಯಿತು. ನಂತರ ಈಗ ಮಹಾಲಕ್ಷ್ಮೀ ದೇವಿ, ಜಗನ್ಮಾತೆಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ವರ್ಣಿಸ್ತಕ್ಕಂಥ ಒಂದು ಕೃತಿ ಇದೆ. ಬಂದಳ್ ನೋಡಿ ಭಾಗ್ಯದ ಲಕ್ಷ್ಮಿ. ಬರೇ ಭಾಗ್ಯದ ಲಕ್ಷ್ಮಿ ಅಂತ ಹೇಳ್ಬೋದಿತ್ತು, ಸೌಭಾಗ್ಯದ ಲಕ್ಷ್ಮಿ ಅಂತ ಯಾಕೆ ಹೇಳಿದ್ರು ದಾಸರು ಅಂತಂದ್ರೆ, ಲಕ್ಷ್ಮೀ ದೇವಿಗೆ ಸೌಭಾಗ್ಯ ಅಂದ್ರೆ
ಭಗವಂತ. ಆ ಭಗವಂತನ ಜೊತೆಯಾಗಿಯೇ ಬರ್ತಾಳೆ ಹೊರತು ಅವಳು ಒಬ್ಬಳೇ ಬರೋದಿಲ್ಲ. ಲಕ್ಷ್ಮಿಯ ಪೂಜೆ ಮಾಡುವಾಗ ಮೊದಲು ನಾವು ನಾರಾಯಣನನ್ನು ಆಹ್ವಾನ ಮಾಡಿಕೊಂಡು ನಾರಾಯಣನ ಪೂಜೆ ಮಾಡಿದ್ಮೇಲೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂತೆ. ಸೌಭಾಗ್ಯದ ಲಕ್ಷ್ಮಿ ಅಂದ್ರೆ ಆ ಭಗವಂತನನ್ನು ಕರೆದುಕೊಂಡೇ ಲಕ್ಷ್ಮೀ ದೇವಿ ಬರ್ತಾಳೆ. ಅವಳಿಗೆ ಎಲ್ಲದಕ್ಕಿಂತ ಭಗವಂತನ ನಾಮ ಸ್ಮರಣೆಯೇ ನಮಗೆ ಮಿಗಿಲಾದ ಸಂಪತ್ತು. ಸೌಭಾಗ್ಯದ ಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ದೇವಿ ಜ್ಞಾನದಾಯಿನಿ. ಅವಳು ನಮ್ಮ ಮನೆಗೆ ಬಂದ್ಲು ಅಂತಂದ್ರೆ ನಮಗೆ ಜ್ಞಾನವನ್ನು ಅನುಗ್ರಹಿಸ್ತಾಳೆ ಅಂತ. ಅದು ಎಲ್ಲದಕ್ಕಿಂತ ನಮಗೆ ಮಿಗಿಲಾದ ಸಂಪತ್ತು. ಅದಕ್ಕೆ ಸೌಭಾಗ್ಯದ ಲಕ್ಷ್ಮಿ ಅಂದ್ರೆ ಏನು? ನಮಗೆ ಜ್ಞಾನವನ್ನು ಅನುಗ್ರಹ ಮಾಡ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಬಂದಳು ನೋಡು ಅಂತ ಹೇಳ್ತಾರೆ. ಈಕೆ ಜ್ಞಾನದಾಯಿನಿ. ಶ್ರೀಹರಿಯನ್ನು ಸ್ಮರಿಸುವ ಹಾಗೆ ಅನುಗ್ರಹಿಸ್ತಕ್ಕಂತಹ ಜಗನ್ಮಾತೆ ಇವಳು. ಲಕ್ಷ್ಮೀ ದೇವಿಯ ಹೆಜ್ಜೆಯ ಸದ್ದು ಗಿಲ್ಗಿಲ್ ಅಂತ ಬಂದ್ಲು, ಹೆಜ್ಜೆ ಪುಟ್ಟ ಪುಟ್ಟ ಪಾದಗಳನ್ನು ಇಟ್ಟು ಬಂದ್ಲು ಅಂತ ವರ್ಣನೆ ಮಾಡ್ತಾರಲ್ಲ, ಆ ಗೆಜ್ಜೆಯ ನಾದ ಎಲ್ಲವೂ ಕೂಡ ಭಗವಂತನ ಸ್ತೋತ್ರವೇ ಆಗಿರ್ತದೆ ಅಂತ ಹೇಳಿ ಐತರೇಯ ಉಪನಿಷತ್ತಿನಲ್ಲಿ ತಿಳಿಸ್ತದೆ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟದರಸಿ ಅರ್ಥಿಯಿಂದಲೇ ಭಕ್ತರ ಮನೆಗೆ ಬರ್ತಾಳೆ ಅಂತ ತಿಳಿಸ್ತಾರೆ. ಜಗನ್ನಾಥನ ವಿಠಲನೊಂದಿಗೆ ಲಕ್ಷ್ಮೀ ದೇವಿ ಬಂದಿದ್ದಾಳೆ. ಬಂದಳ್ ನೋಡೆ ಮಂದಿರದೊಳು. ರಚನೆ ಜಗನ್ನಾಥದಾಸರು. ಬಂದಳ್ ನೋಡೆ ಮಂದಿರದೋಳು. ಬಂದಳ್ ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಬಂದಳ್ ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಳು ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ಲೆನ್ನುತ್ತಾ. ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಗಿಲ್ಲೆನ್ನುತ್ತಾ. ಮುತ್ತು ಪಾದದಿ ಹೆಜ್ಜೆಯ ನಿಕ್ಕುತ್ತಾ. ಮುತ್ತು ಪಾದದಿ ಹೆಜ್ಜೆಯ ನಿಕ್ಕುತ್ತಾ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಾ. ಎಡಬಲದಲ್ಲಿ ಗಜಗಳಿಂದ ಪೂಜೆಯಗೊಳ್ಳುತ್ತಾ. ಬಿಡದೆ ತನ್ನ ಕರಕಮಲದಲ್ಲಿ ಅಭಯ ಕೊಡುತ್ತಲೀ. ಬಿಡದೆ ತನ್ನ ಕರಕಮಲದಲ್ಲಿ ಅಭಯ ಕೊಡುತ್ತಲೀ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ. ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ. ಪಟ್ಟದರಸಿ ಅತ್ತಿಯಿಂದಲಿ ಭಕ್ತರ ಮನೆಗೆ. ಪಟ್ಟದರಸಿ ಅತ್ತಿಯಿಂದಲಿ ಭಕ್ತರ ಮನೆಗೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಬಂದಳ್ ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಭಾಗ್ಯದ ಲಕ್ಷ್ಮೀ
ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಲಕ್ಷ್ಮೀದೇವಿ ಬಂದು ಇಲ್ಲಿ ನಿಂತ್ಬಿಟ್ಟಿದ್ದಾಳೆ. ಈಗ ನಾರಾಯಣನ ನಾವು ಕರೀಲೇಬೇಕು. ಬಾರೋ ಬ್ರಹ್ಮಾದಿ ವಂದ್ಯ. ಆ ಕೃಷ್ಣನನ್ನ ಹೆಂಗ್ ಕರೀತಾರೆ ದಾಸರು ಅಂತಂದ್ರೆ, ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾದಂತ ವಸುದೇವನ ಪ್ರೀತಿಯ ಪುತ್ರನಾದಂತ ಕೃಷ್ಣನನ್ನು ಯಾವಾಗ್ಲೂ ಎಲ್ಲಾ ರೂಪಕ್ಕಿಂತ ಮುದ್ದು ಕೃಷ್ಣ ಅಂತ ಕರೆಯೋದು ಯಾಕೆ ಅಂದ್ರೆ, ಭಗವಂತ ಸೌಂದರ್ಯ ಸಾರ, ಜಗದೇಕ ವಂದ್ಯಂ ಸೌಂದರ್ಯ ಸಾರ ಅಂತ ವರ್ಣಿಸ್ತಾರೆ. ಇಡೀ ಜಗತ್ತಿಗೆ ವಂದ್ಯನಾದಂತಹ ಕೃಷ್ಣ ಸೌಂದರ್ಯದ ಸಾರವೇ ಇರ್ತದಂತೆ ಕೃಷ್ಣನ ಬಳಿ. ಅದಕ್ಕೆ ಅವನನ್ನು ಮುದ್ದು ಕೃಷ್ಣ ಬಾರಪ್ಪ ಅಂತ ಹೇಳಿ ಕರೀತಾ ಇದ್ದಾರೆ ಕೃಷ್ಣನನ್ನ. ಹೇಗ್ ಬರ್ಬೇಕು ನೀನು? ಗೊಲ್ಲರ ಮನೆಗೆ ಹೋಗದೆ, ಅಲ್ಲಿ ಬೆಣ್ಣೆ ಕದಿಲಿಕ್ಕೆ ಹೋಗ್ಲಾರ್ದೆ ನೀನು ನನ್ನ ಮನೆಗೆ ಬಾ. ಎದಕ್ ಬಾ ಅಂದ್ರೆ, ನಿಂಗೆ ಹಾಲು ಮೊಸರು ಬೆಣ್ಣೆ ಎಲ್ಲವನ್ನೂ ನಾನೇ ಕೊಡ್ತೀನಿ. ಕೃಷ್ಣನಿಗೆ ಯಾಕೆ ಬೆಣ್ಣೆ ಬಹಳ ಪ್ರೀತಿ ಅಂತ ಅಂದ್ರೆ, ಆ ಬೆಣ್ಣೆಯಲ್ಲಿ ಪ್ರಾಣದೇವರ ಹನುಮಂತ ದೇವರ ಸನ್ನಿಧಾನ ಇರ್ತದಂತೆ. ಅದಕ್ಕೆ ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ಅಪಾರವಾದ ಪ್ರೀತಿ ಅಂತ. ಅದಕ್ಕೆ ಬೆಣ್ಣೆ ಕೊಡ್ತೀನಿ ಬಾ ಅಂತ ಕರೆದ್ರೆ ಕೃಷ್ಣ ಬೇಗ ಬಂದ್ಬಿಡ್ತಾನಂತೆ. ಯಾವುದೇ ತುಂಟಾಟ ಮಾಡದೆ ನಿನಗೆ ಬೆಣ್ಣೆ ಹಾಲು ತುಪ್ಪ ಎಲ್ಲವನ್ನೂ ಕೊಡ್ತೀನಿ ಬಾ ಅಂತ ಹೇಳಿ ಕೃಷ್ಣನನ್ನು ಅತೀ ಪ್ರೀತಿಯಿಂದ ಕರೆಯೋಣ. ಮತ್ತು ಮುತ್ತಿನ ಹಾರದಿಂದ ಅವನನ್ನು ಅಲಂಕರಿಸಿ ನಾವು ಸಂತೋಷ ಪಡ್ತೀವಿ ಅಂತ ಅಲಂಕಾರ ಪ್ರಿಯ ವಿಷ್ಣು ಹೋ ಅಂತ ಹೇಳ್ತಾರೆ. ಭಗವಂತ ಅಲಂಕಾರ ಪ್ರಿಯ ಅಂತೆ. ಅದಕ್ಕೆ ಅವನನ್ನು ಕರೆಯುವಾಗ ನಿನಗೆ ಮುತ್ತಿನ ಹಾರ ಹಾಕಿ ನಾನು ಸಂತೋಷ ಪಡ್ತೇನೆ ಕೃಷ್ಣ, ಬಾಪ ನಮ್ಮ ಮನೆಗೆ ಅಂತ ಹೇಳಿ ಸ್ತೋತ್ರ ಮಾಡಿದಂತಹ ಕೃತಿ ಬಾರೋ ಬ್ರಹ್ಮಾದಿ ವಂದ್ಯ, ಅಂಕಿತ ಪುರಂದರ ವಿಠಲ. ಬಾರೋ ಬ್ರಹ್ಮಾದಿ ವಂದ್ಯ ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ ವಸುದೇವ ಸುತನೇ ಬಾರೋ ಬ್ರಹ್ಮಾದಿ ವಂದ್ಯ. ಗೊಲ್ಲರ ಮನೆಗೆ ಹೋಗಲು ಬೇಡ ಗೋವಿಂದ ಕೇಳೋ, ಗೊಲ್ಲರ ಮನೆಗೆ ಹೋಗಲು ಬೇಡ ಗೋವಿಂದ ಕೇಳೋ. ನಿನಗೆ ಹಾಲು ಮೊಸರು ಬೆಣ್ಣೆಯ ಕೊಡುವೆ, ಜಾಲ ಮಾಡದೆ ಬೇಗನೆ ಬಾರೋ. ಹಾಲು ಮೊಸರು ಬೆಣ್ಣೆಯ
ಬ್ರಹ್ಮಾದಿ ವಂದನಾದಂತಹ ಕೃಷ್ಣ ಬಂದ್ಬಿಟ್ಟಿದ್ದಾನೆ. ಕೃಷ್ಣ ಅಂದ್ರೆ ಬೇರೆ ಇಲ್ಲ, ರಾಮ ಅಂದ್ರೆ ಬೇರೆ ಇಲ್ಲ. ಅವನ ರೂಪವೇ, ಅವನ 2 ಅವತಾರಗಳಿವು. ಈಗ ಕೃಷ್ಣ ಬಂದಾಯ್ತು, ಅವನ ರಾಮನ ರೂಪದ ಒಂದು ವರ್ಣನೆಯನ್ನು ಕೇಳೋಣ. ಅಂದ್ರೆ ಆ ರಾಮ ಎಂಬ 2 ಅಕ್ಷರದ ಮಹಿಮೆ ಎಲ್ಲಾ ಭಗವದ್ ಭಕ್ತರನ್ನು ಹೇಗೆ ಪ್ರೇಮದಿಂದ ಸಲಹಿತು ಅನ್ನೋದನ್ನ ದಾಸರ ಈ ಕೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಆ ಭಕ್ತರು ಯಾರ್ಯಾರು ಅಂತಂದ್ರೆ ಮಹಾರುದ್ರ ದೇವರು ವಿಷವನ್ನು ಪಾನ ಮಾಡಿದಂತಹ ರುದ್ರದೇವರು ರಾಮನಾಮ ಸ್ಮರಣೆಯಿಂದನೇ ವಿಷವನ್ನು ಪರಿಹರಿಸಿಕೊಳ್ತಾರೆ. ಶಿಲೆಯಾಗಿರ್ತಕ್ಕಂಥ ಅಹಲ್ಯಾದೇವಿ, ಗೌತಮ ಋಷಿಗಳ ಪತ್ನಿಯಾದಂಥ ಅಹಲ್ಯಾದೇವಿ ಆ ರಾಮದೇವರ ಅನುಗ್ರಹದಿಂದ ಮತ್ತೆ ಮರಳಿ ಬಾಲೆಯ ಒಂದು ಜನ್ಮವನ್ನು ಅವಳು ಪಡಿತಾಳೆ ಅಹಲ್ಯಾದೇವಿ. ಮತ್ತೆ ಋಷಿ ಪತ್ನಿಯಾದಂಥ ಅಹಲ್ಯಾದೇವಿಯೇ ಈ ರಾಮನಾಮನ ಮಹಿಮೆಯನ್ನು ಬಲ್ತಕ್ಕಂಥವಳು ಅಂತ ಹೇಳಿ ತಿಳಿಸ್ತಾರೆ. ಮತ್ತೆ ಪ್ರಾಣದೇವರಿಗಂತೂ ಕೇಳೋ ಹಂಗೆ ಇಲ್ಲ. ಪ್ರಾಣದೇವರ ಮಹಿಮೆ ಎಷ್ಟು ಅಪಾರವಾಗಿದೆ ಅಂತಂದ್ರೆ ಆ ರಾಮನ ಒಂದು ಮಹಿಮೆಯನ್ನು ಕೇಳಬೇಕಂದ್ರೆ ನಾವು ಪ್ರಾಣದೇವರನ್ನೇ ಮೊರೆ ಹೋಗ್ಬೇಕಾಗ್ತದೆ. ಅವರು ಅಷ್ಟು ನಮಗೆ ಭಗವಂತನಲ್ಲಿ ದಾಸ್ಯತ್ವ ಮಾಡೋದಕ್ಕೆ ಪ್ರಾಣದೇವರೇ ನಮಗೆ ಅನುಗ್ರಹಿಸ್ತಕ್ಕಂಥವರು. ಮತ್ತೆ ಕೊನೆಯದಾಗಿ ಶಿಲೆಯಾಗಿದ್ದಂತಹ ಅಹಲ್ಯಾದೇವಿಯನ್ನ ಅನುಗ್ರಹ ಮಾಡಿದಂತಹ ರಾಮದೇವರ ಕೃತಿಯನ್ನು ಇವಾಗ ಆಲಿಸೋಣ. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಅಂಕಿತ ವಿಜಯದಾಸ್. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಹಲವನು ಮಾನವ ಮಾಡಿದ ಬಾಲಲೋಚನೆ ಬಲ್ಲವನು. ಹಲವನು ಮಾನವ ಮಾಡಿದ ಬಾಲಲೋಚನೆ ಬಲ್ಲವನು. ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ
ಈಗ ರಾಮ ರಾಮ ಎಂಬೆರಡು ಅಕ್ಷರದ ಮಹಿಮೆಯನ್ನು ತಿಳಿದ್ವಿ. ಆದರೆ ರಾಮನೆಂಬ ನಾಮವ ನೆನೆದರೆ ಏನಾಗ್ತದೆ ಅನ್ನೋದನ್ನ ತಿಳಿಸ್ತಾರೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಜಗಕ್ಕೆ ಅಂತ ಹೇಳ್ತಾರೆ. ಯಾಕೆ ಭಯ ಇಲ್ಲ ರಾಮದೇವರ ನಾಮವನ್ನು ನಾವು ನೆನೆದರೆ ಅಂದ್ರೆ ಅರಿಷಡ್ ವರ್ಗವನ್ನು ವಧೆ ಮಾಡತಕ್ಕಂತಹ ಶಕ್ತಿ ರಾಮನಾಮಕ್ಕಿದೆ. ಈ ರಾಮನಾಮವು 3 ಲೋಕಕ್ಕೆ ಕಾರಣಕರ್ತನಾದಂತಹ ನಾರಾಯಣನ ದಶಾವತಾರದ ಸ್ತೋತ್ರವನ್ನು ಮಾಡಿದಂತಹ ಕೃತಿ ಇದಾಗಿದೆ. ನಿತ್ಯದಲ್ಲೂ ನಾವು ದಶಾವತಾರದ ಸ್ತೋತ್ರವನ್ನು ಮಾಡಲೇಬೇಕು. ಯಾಕೆ ಅಂತ ಕೇಳಿದ್ರೆ ದಶಾವತಾರ ಆ 10 ಅವತಾರವೂ ಕೂಡ ಭಗವಂತ ಭಕ್ತರಿಗಾಗಿ ಅವತರಿಸಿದಂತಹ ಅವತಾರಗಳು, 10 ಅವತಾರಗಳು. ಅದಕ್ಕೆ ನಿತ್ಯವೂ ಕೂಡ ಆ 10 ಅವತಾರವನ್ನು ನಾವು ವರ್ಣನೆ ಮಾಡಲೇಬೇಕು. ಆದರೆ ಈ ಕೃತಿಯಲ್ಲಿ ಆ 10 ಅವತಾರದಲ್ಲಿ ರಾಮನ ಮಹಿಮೆಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ದಶಾವತಾರಗಳಲ್ಲಿ ಈ ಕೃತಿಯಲ್ಲಿ ಪುರಂದರದಾಸರು ರಾಮನಾಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ರಾಮನೆಂಬೋ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಭಯವಿಲ್ಲ ಮನಕ್ಕೆ. ಹೌದು, ರಾಮನಾಮ ನೆನೆದ್ರೆ ಖಂಡಿತ ಭಯವೇ ಇಲ್ಲ ನಮಗೆ. ರಾಮನೆಂಬೋ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಭಯವಿಲ್ಲ ಮನಕ್ಕೆ. ರಾಮನೆಂಬೋ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಭಯವಿಲ್ಲ ಮನಕ್ಕೆ. 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ.
ಈಗ ರಾಮನಾಮ ಸ್ಮರಣೆ ಆದ ನಂತರ ಈ ರಾಮನಾಮ ಸ್ಮರಣೆ ಎಲ್ಲಿ ನಡೀತಾ ಇರ್ತದೆ ಅಲ್ಲಿ ಹನುಮಂತ ದೇವರು ಬಂದು ಕೈ ಜೋಡಿಸಿಕೊಂಡು ತಾಳ ಹಾಕ್ತಾ ಕೂತ್ಬಿಟ್ಟಿರ್ತಾರಂತೆ. ಅಷ್ಟು ಸಂತೋಷವಾಗಿ ಕೂತ್ಬಿಟ್ಟಿರ್ತಾರಂತೆ ರಾಮಕೀರ್ತನೆಗೆ ಹನುಮಂತ ದೇವರು. ಇಲ್ಲಿ ರಾಮನ ಕೀರ್ತನೆ ಆರಂಭವಾಗಿಯೇ ಬಿಟ್ಟಿದೆ. ಈ ಕೆಲವೊಂದು ಎಲ್ಲಿ ರಾಮನಾಮ ಸ್ಮರಣೆ ಮಾಡ್ತಿರ್ತಾರೆ ಅಲ್ಲಿ ವಾನರ ಸೈನ್ಯವೇ ಬಂದು ಕೂತಿರ್ತಕ್ಕಂಥದ್ದು ನಾವು ಎಷ್ಟೋ ಕಡೆ ನಿದರ್ಶನಗಳನ್ನು ನೋಡಿದೀವಿ. ಎಷ್ಟೊಂದು ವಾಟ್ಸಪ್ ಅಲ್ಲಿ ವಿಡಿಯೋಗಳು ಬರ್ತಾನೆ ಇರ್ತದೆ. ಆ ವಾನರ ಸೈನ್ಯ ಬಂದು ತಾಳ ಹಾಕ್ತಾ ಕೂರ್ತದೆ ಭಗವಂತನ ನಾಮಸ್ಮರಣೆಯಲ್ಲಿ. ಆ ಭಗವಂತನನ್ನು ರಾಮನಾಮ ಸ್ಮರಣೆ ಮಾಡಿದ ನಾವು ಅವನನ್ನು ಮರೆತರೂ ಕೂಡ ಹನುಮಂತ ದೇವರು ನಮ್ಮನ್ನು ಮರೆಯೋದಿಲ್ವಂತೆ. ಆ ರಾಮನ ಒಂದು ನಮ್ಮ ಬಾಯಿನಲ್ಲಿ ರಾಮನಾಮ ಸ್ಮರಣೆ ಬಂದ್ರೆ ಸಾಕು ಅವರು ನಮ್ಮನ್ನು ಕಾಯ್ದುಕೊಳ್ತಾರಂತೆ. ಹನುಮಂತನ ಹಲವಾರು ಕಡೆ ನಾವು ನೋಡ್ತಾ ಇರ್ತೀವಿ. ಭಜನೆಗಳು ನಡೆದಾಗ ಅಲ್ಲಿ ಒಂದು ಮಣೆ ಹಾಕಿ ರಂಗೋಲಿಯನ್ನು ಹಾಕಿ ಇಡ್ತಾರೆ. ಯಾಕಂದ್ರೆ ಆ ಒಂದು ಚಿಂತನೆ ನಮಗೆ ಹನುಮಂತ ದೇವರು ಬಂದು ಅಲ್ಲಿ ಕುಳಿತುಕೊಂಡು ರಾಮನಾಮ ಸ್ಮರಣೆಯನ್ನು ಕೇಳ್ತಾರೆ ಅನ್ನೋ ಒಂದು ಪದ್ಧತಿ ಇದೆ. ಆ ತರಹ ಈಗ ನಾವು ಇಲ್ಲಿ ರಾಮದೇವರ ಭಜನೆ ನಡೀತಾ ಇದೆ, ಹನುಮಂತ ದೇವರು ಬಂದು ಸನ್ನಿಹಿತರಾಗಿರ್ತಾರೆ ಅಂತ ಹೇಳಿ ಈ ಒಂದು ಚಿಂತನೆಯಲ್ಲಿ ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ. ರಚನೆ ಶ್ರೀ ಗಣಪತಿ ಸಚ್ಚಿದಾನಂದ ಗುರುಗಳು. ಈ ಒಂದು ಸಂದರ್ಭದಲ್ಲಿ ಅವರ ರಚನೆಯಲ್ಲಿ ಹಾಡ್ತಿರೋದು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಭಾವನೆ ಅಲ್ಲಿ ಹನುಮ ಭಾಸನೆ. ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಭಾವನೆ ಅಲ್ಲಿ ಹನುಮ ಭಾಸನೆ, ಎಲ್ಲಿ ರಾಮ ಭಾವನೆ ಅಲ್ಲಿ ಹನುಮ ಭಾಸನೆ, ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ. ರಾಮ ಎಂದು ಒಂದು ಸಾರಿ ನೀನು ಕರೆದರೆ, ರಾಮ ರಾಮ ಅನುತ ಹನುಮ ಫಲವ ಕೊಡುವನು. ರಾಮ ಎಂದು ಒಂದು ಸಾರಿ ನೀನು ಕರೆದರೆ, ರಾಮ ರಾಮ ಅನುತ ಹನುಮ ಫಲವ ಕೊಡುವನು. ಶ್ರೀರಾಮ ರಾಮ ರಾಮ ಫಲವ ಹನುಮ ಕೊಡುವನು. ರಾಮ ಅನುತ ಒಂದು ಬಾರಿ ಒಳಗೆ ನೆನೆದರು, ರಾಮ ರೂಪ ಅಲ್ಲಿ ನಿನಗೆ ಹನುಮ ತೋರ್ಪನು. ಶ್ರೀರಾಮ ರೂಪ ಮುದ್ರೆಯೊತ್ತಿ ಅಲ್ಲಿ ತೋರ್ಪನು, ಅಲ್ಲಿ ತೋರ್ಪನು ಹನುಮ ಅಲ್ಲಿ ತೋರ್ಪನು. ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಭಾವನೆ ಅಲ್ಲಿ ಹನುಮ ಭಾಸನೆ, ಎಲ್ಲಿ ರಾಮ ಭಾವನೆ ಅಲ್ಲಿ ಹನುಮ ಭಾಸನೆ, ಎಲ್ಲಿ ರಾಮ ಕೀರ್ತನೆ ಅಲ್ಲಿ ಹನುಮನರ್ತನೆ, ಎಲ್ಲಿ ರಾಮ ಕೀರ್ತನೆ ಅಲ್ಲಿ
ಶ್ರೀರಾಮ್. ಜೈ ಶ್ರೀರಾಮ್. ಈಗ ನಾವು ಹನುಮಂತ ದೇವರನ್ನು ಮತ್ತು ರಾಮದೇವರನ್ನು ನೆನೆದರೆ ಏನು ಒಂದು ನಮಗೆ ಅನುಗ್ರಹ ಆಗ್ತದೆ ಅನ್ನೋದನ್ನ ತಿಳಿಸಿದ್ದಾರೆ. ಕೊನೆ ಸಾಲಿನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈಗ ನಾವು ರಾಮದೇವರನ್ನು ನೆನೆದರೆ ಏನ್ ಮಾಡ್ತಾರೆ ಹನುಮಂತ ದೇವರು ಅಂತಂದ್ರೆ, ಅವರ ಕಮಲದಲ್ಲಿ ಸಚ್ಚಿದಾನಂದ ರೂಪಿಯಾದಂಥ ಭಗವಂತನನ್ನು ನಮಗೆ ದರ್ಶನ ಮಾಡಿಸ್ತಾರಂತೆ. ಸಚ್ಚಿತ್ ಆನಂದ. ಆ ಆನಂದ ನಮಗೆ ಎಲ್ಲರಿಗೂ ಆಗ್ಬಿಟ್ಟಿದೆ ರಾಮನಾಮ ಸ್ಮರಣೆಯಿಂದ. ಈಗ ಮುಂದಿನ ಕೃತಿ ದತ್ತಾತ್ರೇಯ ತ್ರಿಮೂರ್ತಿ ರೂಪ. ಇದು ಇವತ್ತು ಒಂದು ವಿಶೇಷವಾದ ದಿನ ಮತ್ತು ವಿಶೇಷವಾದ ಸಂದರ್ಭವಾಗಿದೆ. ಈ ಆಶ್ರಮದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಒಂದು ಸಪ್ತಾಹ ಕ್ರಮದಲ್ಲಿ ಮಾಡ್ತಾರೆ. ಅದು ಇವತ್ತಿನಿಂದ ಆರಂಭವಾಗಿದೆ. ಇವತ್ತು ಈ ಗುರುಗಳ ಸನ್ನಿಧಾನದಲ್ಲಿ ಗುರುಗಳೇ ರಚನೆ ಮಾಡಿರ್ತಕ್ಕಂತಹ ಕೃತಿಯನ್ನು ಹೇಳುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ. ಈಗ ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ರಚನೆ ಶ್ರೀ ಗಣಪತಿ ಸಚ್ಚಿದಾನಂದ ಗುರುಗಳು. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ಕಾಮಧೇನು ಕಲ್ಪವೃಕ್ಷ, ಕಾಮಿತ ಫಲದಾಯಕ. ಕಾಮಧೇನು ಕಲ್ಪವೃಕ್ಷ, ಕಾಮಿತ ಫಲದಾಯಕ. ದಂಡಕ ಮಂಡಲು ಶೂಲಡ ಮರುಗ, ಶಂಖಚಕ್ರ ಶೋಭಿತ. ದಂಡಕ ಮಂಡಲು ಶೂಲಡ ಮರುಗ, ಶಂಖಚಕ್ರ ಶೋಭಿತ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ಉತ್ತಮ ಉತ್ತಮ ಪುರುಷೋತ್ತಮ, ಪೂರ್ಣಚಂದ್ರ ಪ್ರಕಟಿತ. ಉತ್ತಮ ಉತ್ತಮ ಪುರುಷೋತ್ತಮ, ಪೂರ್ಣಚಂದ್ರ ಪ್ರಕಟಿತ. ಭಾವಬಂಧನ ಭವಭಯ ದೂರ, ಭಕ್ತ ಕರುಣಾ ಸಾಗರ. ಭಾವಬಂಧನ ಭವಭಯ ದೂರ, ಭಕ್ತ ಕರುಣಾ ಸಾಗರ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ಕೃತಿಕಾ ಸಾರ ಸಿದ್ಧಾನುಸಾರ, ಸಿದ್ಧಾವಧೂತ ಮನೋಹರ. ಕೃತಿಕಾ ಸಾರ ಸಿದ್ಧಾನುಸಾರ, ಸಿದ್ಧಾವಧೂತ ಮನೋಹರ. ಸತ್ಯಾದ್ರಿವಾಸ ಸಚ್ಚಿದಾನಂದ, ಶ್ರೀ ಗುರುದತ್ತ ಸ್ವರೂಪ. ಸತ್ಯಾದ್ರಿವಾಸ ಸಚ್ಚಿದಾನಂದ, ಶ್ರೀ ಗುರುದತ್ತ ಸ್ವರೂಪ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ದತ್ತಾತ್ರೇಯ ತ್ರಿಮೂರ್ತಿ ರೂಪ, ತ್ರಿಭುವನ ಲೋಕ ರಕ್ಷಕ. ತ್ರಿಭುವನ ಲೋಕ ರಕ್ಷಕ, ತ್ರಿಭುವನ ಲೋಕ ರಕ್ಷಕ. ಜೈ ಗುರುದತ್ತ, 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 ಜೈ ಹರೇ ಶ್ರೀನಿವಾಸ. ಈಗ ಇಷ್ಟೊತ್ತು ನಾವೆಲ್ಲರೂ ಏನ್ ಮಾಡಿದ್ವಿ? ನಾಮ ಸಂಕೀರ್ತನೆ ಮಾಡಿದ್ವಿ ಅಲ್ವಾ? ಈ ನಾಮ ಸಂಕೀರ್ತನೆಗೆ ಏನು ಫಲ ಅನ್ನೋದನ್ನ ಪುರಂದರದಾಸರು ತಿಳಿಸ್ಕೊಡ್ತಾರೆ. ನಾವು ಇಷ್ಟೊತ್ತು ಏನು ರಾಮನಾಮ ಸ್ಮರಣೆ ಮಾಡಿದ್ವಿ ಅಲ್ವಾ? ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದವಗಲ್ಲದೆ ಅಂತ ಹೇಳ್ತಾರೆ ಪುರಂದರದಾಸರು. ದುಷ್ಕರ್ಮಗಳು ಅಂದ್ರೆ ಏನು? ನಾವು ಮಾಡಿದಂತಹ ದುಷ್ಟ ಕರ್ಮಗಳು ಜನ್ಮ ಜನ್ಮಾಂತರ, ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳು ನಾವು ಮಾಡಿದಂತಹ ಪಾಪ ಕೃತ್ಯಗಳೆಲ್ಲ ಕಳೆದು ಹೋದರೆ ಮಾತ್ರ ನಮಗೆ ನಾಮನಾಮ ಸ್ಮರಣೆ ನಮ್ಮ ನಾಲಿಗೆ ಬರುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂತಹ ನಾಮ ಸಂಕೀರ್ತನೆಯನ್ನು ನಾವೆಲ್ಲರೂ ಕೂಡಿ ಇವಾಗ ಮಾಡಿದೀವಿ. ಯಾಕೆ ನಾವು ಸದಾ ನಾಮ
ನಾಮ ಸಂಕೀರ್ತನೆ ಮಾಡ್ತಾನೆ ಇರಬೇಕು ಅಂತಂದ್ರೆ ಸಂತತಂ ಚಿಂತೆ ಅಂತಕಾಲೇ ವಿಶೇಷತಃ ಅನ್ನೋ ಹಾಗೆ ಕೊನೆಗೂ ನಮ್ಮ ನಾಲಿಗೆಗೆ ನಾಮಸ್ಮರಣೆ ಬರಬೇಕಂತೆ. ಅದಕ್ಕೆ ಸಂತತವಾಗಿ ನಾವು ಮಾಡ್ತಾ ಇದ್ರೆ ಕೊನೆ ಗಳಿಗೆಯಲ್ಲಿ ನಮ್ಮ ನಾಲಿಗೆಗೆ ನಾಮಸ್ಮರಣೆ ಬರ್ತದೆ. ಈ ನಾಮಸ್ಮರಣೆಯ ಫಲ ಏನಿದೆ ಅಂತಂದ್ರೆ ಗಂಗಾದಿ ತೀರ್ಥಗಳಿಗಿಂತ ಅಧಿಕವಾದ ಫಲ ಹರಿನಾಮಕ್ಕೆ ಇದೆ ಅಂತ ಹೇಳಿ ತಿಳಿಸ್ತಾರೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನಾ, ಗೋದಾ, ಸಿಂಧು, ಸರಸ್ವತಿ ಎಲ್ಲಾ ನದಿಗಳು ಬಂದು ಎಣೆಯಾಗಿ ನಿಲ್ತವಂತೆ. ಗಂಗಾ ಸ್ನಾನ, ಆ ಸ್ನಾನ ಅದು ಹೋಗ್ಲೇಬೇಕು ಇಲ್ಲ ಅಂತಲ್ಲ, ಅವೆಲ್ಲದಕ್ಕಿಂತ ಮಿಗಿಲಾದ ಫಲ ನಾಮ ಸಂಕೀರ್ತನೆಗೆ ಇದೆ, ಭಗವಂತನ ನಾಮ ಸ್ಮರಣೆಗೆ ಇದೆ ಅಂತ ಹೇಳಿ ತಿಳಿಸ್ತಾರೆ. ಹರಿನಾಮ ಸಂಕೀರ್ತನೆಗೆ ಯಾವುದೇ ಆದ ನಿರ್ಬಂಧ ಇಲ್ಲ. ಈಗ ನಾವು ಜಪ ತಪ ಅವುಗಳನ್ನೆಲ್ಲ ಮಾಡಬೇಕು, ಅನುಷ್ಠಾನಗಳು ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ನಿರ್ಬಂಧನೇ ಇದೆ. ಸ್ನಾನ ಮಾಡಿ ಶುದ್ಧವಾಗಿ ಭಗವಂತನ ಪೂಜೆ ಮಾಡಬೇಕಾಗ್ತದೆ. ಆದರೆ ಆ ನಾಮಸ್ಮರಣೆಗೆ ಯಾವುದೇ ಒಂದು ನಿರ್ಬಂಧನೇ ಇಲ್ಲ. ಜ್ಞಾನವೇ ಇಲ್ಲದಂತಹ ಮೂಢಾತ್ಮ ಜನರಿಗೂ ಕೂಡ ಹರಿನಾಮ ಸಂಕೀರ್ತನೆ ಮಾಡಿದರೆ ಸಾಕಂತ. ಈ ಹರಿನಾಮ ಸಂಕೀರ್ತನೆಯಿಂದ ಏನಾಗ್ತದೆ, ಮನುಷ್ಯ ಜನ್ಮ ಸಫಲ ಮಾಡುವುದಕ್ಕಂತ ಶಕ್ತಿ ಹರಿನಾಮಕ್ಕಿದೆ ಅಂತ ಹೇಳಿ ತಿಳಿಸ್ತಾರೆ. ಎಲ್ಲದಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದು ಅಂತಂದ್ರೆ ನಮಗೆ ಹರಿನಾಮ ಅಂತ ತಿಳಿಸ್ತಾರೆ. ಯಾವುದೇ ಒಂದು ನಮ್ಮ ಲೌಕಿಕ ಜೀವನದಲ್ಲಿ ನಾವೇನು ಗಳಿಸಿಟ್ಟಿರ್ತೀವಲ್ಲ ಅದು ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ. ನಮ್ಮ ಜೊತೆಗೆ ಬರುವುದು ಕೇವಲ ಭಗವಂತನ ನಾಮ ಒಂದೇ ಅಂತ ಹೇಳಿ ತಿಳಿಸ್ತಾರೆ. ಆದರೆ ಪುರಂದರ ವಿಠಲನ ದಿವ್ಯನಾಮ ಅಂತ ಯಾಕೆ ವರ್ಣನೆ ಮಾಡ್ತಾರೆ ಅಂದ್ರೆ, ಪುರ ಅಂತಂದ್ರೆ ನಮ್ಮ ಲಿಂಗದೇಹ, ಧರ ಅಂತಂದ್ರೆ ಸೀಳುವುದು ಅಂತ. ಆ ನಮ್ಮ ಲಿಂಗದೇಹವನ್ನು ಭಂಗ ಮಾಡಿ ವಿಠಲ ನಮಗೆ ಜ್ಞಾನವನ್ನು ಅನುಗ್ರಹಿಸ್ತಾನೆ ಅನ್ನೋ ಒಂದು ಚಿಂತನದಿಂದ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಈಗ ಕೃತಿ ಗಂಗಾದಿ ಸಕಲ ತೀರ್ಥಂಗಳ ಫಲವಿದು. ರಚನೆ ದಾಸಶ್ರೇಷ್ಠರಾದ ಪುರಂದರದಾಸರು. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಲಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಲಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಶಾಸ್ತ್ರಗಳ ಓದಲಯದವಗೆ ಹರಿಯ ನಾಮ. ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ. ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ. ಶೋಧಿಸಿದ ಚಿನ್ನದ ಕಟಿ ಕಾಡಿರೋ ಹರಿಯ ನಾಮ. ಗಂಗಾದಿ
ಹರಿಯ ನಾಮ 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 ಜೈ ಹರಿಯ ನಾಮ ವಿಠಲ ವಿಠಲ 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 ನಾಮ ಹರಿಯ 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 ನಾಮ ಜೈ ಪಾಂಡುರಂಗ ಜೈ ಕಾಯೇನ ವಾಚಾ ಮನಸೇಂದ್ರಿಯೇಣ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಎಲ್ಲಿ ಹರಿನಾಮ ಘೋಷ ಅಲ್ಲಿ ಸಕಲ ಸುಖ ಸಂತೋಷ ಅನ್ನೋದು ದಾಸರವಾಣಿ. ನಿಮಗೆಲ್ಲ ಸಂತೋಷ ಆಗಿದ್ರೆ ತಮ್ಮ ಚಪ್ಪಾಳೆ ಮೂಲಕ ಅದನ್ನು ವ್ಯಕ್ತಪಡಿಸಬಹುದು. ಈ ಗಳಿಗೆಗೆ ನಾವು ಹೆಚ್ಚು ಕಡಿಮೆ 1 ವರ್ಷದಿಂದ ಕಾಯ್ಕೊಂಡಿದ್ವಿ. ಈ ಒಂದು ನಾಮ ಸಂಕೀರ್ತನ ಯಜ್ಞ ಈ ರೀತಿ ಸಂಪನ್ನವಾಗಬೇಕು ಅನ್ನೋದು ನಮ್ಮದೊಂದು ಆಶಯವಾಗಿತ್ತು. ಇಷ್ಟು ಜನ ಈ ಸ್ಥಳದಲ್ಲಿ ಈ ದಿವ್ಯಕ್ಷೇತ್ರದಲ್ಲಿ ಸೇರಿ ಇಂಥ ಒಂದು ಕೈಂಕರ್ಯವನ್ನು ನಮಗೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟದಾಗಿ ಮೊದಲನೇದಾಗಿ ಶ್ರೀ ಅವಧೂತ ದತ್ತಪೀಠದ ಶ್ರೀ ಗಣಪತಿ ಶಿವಾನಂದ ಆಶ್ರಮದ ಶ್ರೀಗಳಿಗೆ ನಾನು ವಂದಿಸ್ತಾ ಎಲ್ಲ ಸಿಬ್ಬಂದಿಯವರಿಗೆ ಮೊದಲನೇದಾಗಿ ವಂದನೆಗಳು ಹೇಳ್ತಾ ಇದ್ದೇನೆ. ಈ ಯಜ್ಞವನ್ನು ಯಾವ ರೀತಿ ನಾವು ಸಮರ್ಪಣೆ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಶ್ರೀ ಹರನಾಗರಾಚಾರ್ಯರು ವೇದಿಕೆಗೆ ಬಂದು ಈ ಯಜ್ಞದ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಹರನಾಗರಾಚಾರ್ಯ ದಯಮಾಡಿ ವೇದಿಕೆಗೆ ಬರಬೇಕು. ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಪಂಡಿತರಿಗೆ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತಾ, ನಮ್ಮ ಸನ್ಮಾನ್ಯ ಶ್ರೀ ರಾಮ ವಿಠಲಾಚಾರ್ಯರು, ಬಹುಮಾನಾಚಾರ್ಯರು, ಶ್ರೇಷ್ಠ ವಿದ್ವಾಂಸರು ಬಂದಿದ್ದಾರೆ. ಅವರಿಗೆ ಮತ್ತು ಎಲ್ಲ ಗಾಯಕರು, ನಾನು ಆಗಲೇ ಹೇಳಿದಾಗೆ ವೇದಿಕೆ ಮೇಲೆ ಕುಳಿತಿರೋರು ಒಳ್ಳೆ ದೇವತೆಗಳ ಥರ ಕಾಣ್ತಾರೆ, ಅದು ಸತ್ಯ. ಅದು 1 ವಾರ ಭಾಗವತವನ್ನು ಹೇಳಿದಂಥ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ, 18,000 ಶ್ಲೋಕ, ಕಟ್ಟ ಕಡೆಯ ಶ್ಲೋಕ ಹೃದಯ ತುಂಬಿ ಹೇಳ್ತಾರೆ. ಅಪ್ಪ, ಭಗವಂತನ ಮಹಿಮೆ ನನಗೆ ಎಷ್ಟು ಗೊತ್ತಿದೋ ಅಷ್ಟು ಹೇಳಿದ್ದೀನಿ. ಇದಿದ್ದದೇ 7 ದಿವಸ ಗಡುವು, ಇಷ್ಟೇ ಭಗವಂತನ ಮಹಿಮೆ ಅಂತ ತಿಳಿಬೇಡ, ಅಥವಾ ಭಗವಂತ ಸಿಗೋದು ಬಹಳ ಕಷ್ಟ ಅಂತಲೂ ಭಾವಿಸಬೇಡ. ಎಷ್ಟು ಸುಲಭವಾಗಿ ಸಿಗ್ತಾನೆ ಅಂದರೆ ಅದಕ್ಕೊಂದು ಸಣ್ಣ ಉಪಾಯ ಹೇಳಿ ನನ್ನ ಪ್ರವಚನ ಮುಗಿಸ್ತೇನೆ ಅಂಥೇಳಿ ಒಂದು ಕಡೆಯ ಮಾತು ಹೇಳ್ತಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಎಲ್ಲ ಪಾಪಗಳನ್ನು ಸುಟ್ಟು ಬೂದಿ ಮಾಡೋಕ್ಕೆ ಶಕ್ತಿ ಯಾವುದಕ್ಕಿದೆ? ನಾಮ ಸಂಕೀರ್ತನೆಗಿದೆ. ಇಂಥ ನಾಮ ಸಂಕೀರ್ತನೆ ಬಹಳ ಮುಖ್ಯವಾದ. ನೋಡಿ, ಇಡೀ ಭಾಗವತ ಸಪ್ತಾಹವನ್ನೇ ಮಂಗಳ ಮಾಡುವಾಗ ಆ ಮಂಗಳದ ಶ್ಲೋಕ, ಕಟ್ಟ ಕಡೆಯ ಶ್ಲೋಕ, ರುದ್ರಾಂಶ ಸಂಭೂತರಾದಂಥ ಶುಕ ಮಹರ್ಷಿಗಳೇ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇದೇ ವಿಶೇಷವಾದ ಮಂಗಳ. ಸ್ವತಃ
ನಮ್ಮ ಹರಿದಾಸ ಹಬ್ಬವನ್ನು ನಿರಂತರವಾಗಿ 25 ವರ್ಷದಿಂದ ನಡೆಸ್ಕೊಂಡ್ಬಂದಿರುವಂಥ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ದೃಷ್ಟಿಯಿಂದ ಒಬ್ಬ ದೊಡ್ಡ ದೇವತೆಗಳಿದ್ದ ಹಾಗೇನೆ. ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ ಮಹಾಭಾರತದಲ್ಲಿ ಬರುತ್ತೆ. ರುದ್ರದೇವರ ಮಾತು ಹೇಳ್ತಾರೆ, ಧರ್ಮದ ಕಾರ್ಯಕ್ಕೆ ಕೋಟ್ಯಾದಿ ಋಷಿಗಳನ್ನು ಭಗವಂತ ನಾರಾಯಣ ನಿರ್ಮಾಣ ಮಾಡಿದನಪ್ಪ. ಧರ್ಮಾರ್ಥ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ ಅಂತ ಕಾರ್ಯಕರ್ತರುಗಳ ಪಡೆಯೇ ಇಲ್ಲಿ ನಿರ್ಮಾಣ ಆಗಿ ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡಿ ಇಷ್ಟು ದೊಡ್ಡ ಅದ್ಭುತವಾದಂಥ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಇದರ ಮಂಗಳ ಅಂತಂದರೆ ಪುರಂದರದಾಸರೇ ವಿಶೇಷವಾಗಿ ಹೇಳುತ್ತಾರೆ. ನಮಗೆ ಮುಖ್ಯವಾಗಿ ಇಷ್ಟೆಲ್ಲ ನಾವು ದೇವರ ನಾಮಗಳು ಹಾಡಿದ್ದೀವಿ. ಜನ್ಮಲಾಭ ಪರಪುಂಸಾನ್ ಅಂತೆ ನಾರಾಯಣ ಸ್ಮೃತಿ. ನಮ್ಮ ಇಡೀ ಜೀವನಕ್ಕೆ ದೊಡ್ಡ ಲಾಭ ಏನು? ಯಾಕೆಂದರೆ ಅನೇಕ ವ್ರತ ನಿಯಮಗಳನ್ನು ಸಾಧನೆ ಮಾಡಿಕೊಂಡು ಬದುಕಿರ್ತೀವಿ. ಇದಕ್ಕೆ ಫಲ ಏನಪ್ಪ ಅಂತ ಹೇಳುತ್ತಾರೆ, ಜನ್ಮಲಾಭ ಪರಪುಂಸಾನ್ ಅಂತೆ ನಾರಾಯಣ ಸ್ಮೃತಿ. ಕಡೆಯಲ್ಲಿ ಆ ಭಗವಂತನ ಸ್ಮೃತಿ ನಮಗೆ ಬಂದರೆ ಸಾರ್ಥಕ ಆಯ್ತಪ್ಪ. ಅನಂತ ಕೋಟಿ ಜನ್ಮಗಳು ಎತ್ತಿ ಈಗ ಮನುಷ್ಯನ ಜನ್ಮ ಪಡೆದು ಭಗವಂತನಲ್ಲಿ ಭಕ್ತಿ ಬಂದು ಅವನ ಅನುಗ್ರಹ ಆಯಿತು, ಅವನ ಸ್ಮರಣೆ ಬಂತು ಅಂದರೆ ಸಾರ್ಥಕ ಆಯಿತು ಅಂತ. ಅದೇ ಮಂಗಳ. ಹೆಚ್ಚು ಕಡಿಮೆ ಎಲ್ಲ ಸಾಧನಾ ಮಟ್ಟದಲ್ಲಿ ಇವತ್ತು ಎಂತ ಯಾವ ಥರದ ಇದ್ದೀವಿ ಅಂದರೆ ಎಲ್ಲ ದೇವತೆಗಳ ಸನ್ನಿಧಾನವೂ ಇಲ್ಲಿತ್ತು ಅಂತ ನಾವು ಭಾವಿಸಬಹುದು. ಕಡೆಗೆ ಪುರಂದರದಾಸರು ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವೂ. ಯಾವಾಗ ಹರಿದಾಸರ ಕೃತಿಗಳನ್ನು ನಮ್ಮ ನಾಲಿಗೆಯಲ್ಲಿ ಆಡ್ತೀವೋ ಅವತ್ತೇ ಶುಭ ದಿನ. ಅದೇ ಶುಭಗಳಿಗೆ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವು. ದಾಸರಾಯರೇ ನಮಗೆ ಮಾರ್ಗದರ್ಶನ ಕೊಟ್ಬಿಟ್ಟಿದ್ದಾರೆ. ಇವತ್ತಿಷ್ಟು ಜನ ನಾವು ನಾಮ ಸಂಕೀರ್ತನೆಯನ್ನು ಮಾಡಿದ್ದೀವಿ. ನಿಜವಾಗ್ಲೂ ಈ ನಾದ ಮಂಟಪದಲ್ಲಿ ನಾದಬ್ರಹ್ಮನ ಆನಂದಕರವಾದಂಥ ಕೇವಲ ನಾದಬ್ರಹ್ಮ ಅಲ್ಲ, ಶಬ್ದಬ್ರಹ್ಮನ ಸನ್ನಿಧಾನವೂ ಇಲ್ಲಿ ಆಗಿದೆ. ಇದನ್ನು ನಡೆಸ್ಕೊಟ್ಟಂಥ ಶ್ರೀಮತಿ ಚಂದ್ರಿಕಾ ಮತ್ತು ಅವರೆಲ್ಲ ತಂಡದವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು. ಇವೆಲ್ಲ ನಮ್ಮ ಕರ್ನಾಟಕದ ಅನರ್ಘ್ಯ ರತ್ನಗಳಿದ್ದ ಹಾಗೆ. ನಿಜವಾಗ್ಲೂ ಭಾರತ ರತ್ನ ಯಾರು ಅಂದರೆ ಇವುಗಳೇ. ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ನಮ್ಮ ಸನಾತನ ಸಂಸ್ಕೃತಿ ಉಳಿಯೋಕ್ಕೆ ವ್ಯಕ್ತಿತ್ವ ನಿರ್ಮಾಣ ಬಹಳ ಮುಖ್ಯ ಅಂತ ಒಂದು ಕಾರ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ನಮಗೆ ಸಮಾಪ್ತಿ ಮಾಡೋಕ್ಕೋಸ್ಕರ ಅವರ ಸಂಗತಿಯನ್ನು ಹೇಳಿದ್ರು. ಹಾಗೆ ದಾಸರ ಆ ವಿಚಾರವನ್ನು ನುಡಿತಾ ಇದನ್ನು ನಾವು ಮಂಗಳ ಮಾಡ್ತೀವಿ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಯತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀ ರಮಣ ಗೋವಿಂದ ಹರ ನಮಃ ಪಾರ್ವತೀ ಪತಯೇ. ಗುರುಗಳಿಗೆ ವಂದನೆಗಳನ್ನ ಹೇಳೋದಕ್ಕೆ ಮುಂಚೆ ಇವತ್ತಿನ ಈ ನಾಮ ಸಂಕೀರ್ತನೆಯಲ್ಲಿ ಪಕ್ಕವಾದ್ಯದಲ್ಲಿ ಸಹಕಾರ ಕೊಟ್ಟಂತಹ ಶ್ರೀ ಸಿದ್ಧಾರ್ಥಾತ್ರೇಯ, ಅರುಣ್ ಕುಮಾರ್ ರಿದಮ್ ಪ್ಯಾಡ್ನಲ್ಲಿ, ಹಾಗೆ ಶ್ರೀ ಪ್ರಚೇತ್ ಕೀಬೋರ್ಡ್ನಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ತಬಲಾಗಿ ಬಂದ ರಾಮ್ ಪ್ರಸಾದ್ ಅವರು ರಾಗ ಸಂಯೋಜಕರು. ಅವರ ರಾಗ ಸಂಯೋಜನೆಯಲ್ಲಿ ಪುರಂದರದಾಸರ ಗದ್ಯವನ್ನು ಹರಿದಾಸ ಸಂಪದ ಟ್ರಸ್ಟ್ನಿಂದ ಈಗಾಗಲೇ ತಯಾರಿಕೆಯಲ್ಲಿ ನಡೀತಾ ಇದೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರಾದಿ ವಂದ್ಯ ಅನ್ನುವಂಥ 115 ದೇವರ ನಾಮಗಳನ್ನು ವಿಶೇಷವಾಗಿ ಹರಿದಾಸ ಸಂಪದ ಟ್ರಸ್ಟ್ ಹೊರತರ್ತಾ ಇದೆ ಈ ಪುರಂದರದಾಸರ ಆರಾಧನೆಗೆ. ಅದನ್ನು ರಾಗ ಸಂಯೋಜನೆ ಮಾಡಿ ತಯಾರು ಮಾಡ್ತಿರೋ ರಾಮ್ ಪ್ರಸಾದ್ ಅವರನ್ನು ಇಲ್ಲಿ ಪರಿಚಯ ಮಾಡಿಕೊಳ್ಳೋಕ್ಕೆ ತಬಲಾ ರೂಪದಲ್ಲಿ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ವಂದನೆಗಳು ಹೇಳ್ತಾ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಅವರು 2 ಮಾತುಗಳನ್ನ ಆಡಬೇಕು ಅಂತ ವಿನಂತಿಸ್ತೀನಿ. ಸರ್, ನನಗೆ ಹೃದಯ ತುಂಬಿ ಬರ್ತಿದೆ, ಕಣ್ಮಿ ಬರ್ತಿದೆ, ಮನ ತುಂಬಿ ಬರ್ತಿದೆ. ಇಷ್ಟೊಂದು ಜನ ಮಹಿಳೆಯರು ಏಕಕಾಲದಲ್ಲಿ ಏಕಕಂಠದಲ್ಲಿ ಇವತ್ತಿಷ್ಟು ಚೆನ್ನಾಗಿ ಹಾಡಿದ್ದಾರೆ. ನಾನು ಕಲಿಸೋದು ಹೆಚ್ಚಲ್ಲ ಸರ್,
ಇವರೆಲ್ಲ ಶ್ರದ್ಧೆಯಿಂದ ಕಲಿತರು. ನಾನು ಹೇಳಬೇಕು ಅನ್ನೋದು ಅವ್ರಿಗೆ ನಾನು ಮೊದಲು ಥ್ಯಾಂಕ್ಸ್, ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಫಸ್ಟು ಈ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಮಧು ಸರ್ ಹೇಳಿದಾಗ ನಾವು ಒಂದು 10 ಜನ ಹಾಡೋದೇನೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನೀವು ಒಂದು 108 ಜನ ಬನ್ನಿ ಅಂತ. ಸರಿ ಆಯಿತು ಸರ್ ಅಂತ ಮತ್ತೆ ನಾನೊಂದು ಮೆಸೇಜ್ ಹಾಕಿದೆ. ಅದ್ರ ನೆಕ್ಸ್ಟ್ ಡೇ ಅವರು ಸಹಸ್ರಕಂಠ ಅಂದರು. ನಾನು ಟೈಪಿಂಗ್ ಮಿಸ್ಟೇಕ್ ಸರ್, ಅದು ಶತಕಂಠ ಅಂತಂದೆ. ಇಲ್ಲ ಮೇಡಮ್ ಸಹಸ್ರಕಂಠ ಆಗಬೇಕು ಅಂದರು. ನಾನು ಹೆಂಗೆ ಸರ್ ಮಾಡೋದು ಅಂತ ಹೇಳಿದೆ. ಖಂಡಿತ ರಾಯರಿದ್ದಾರೆ, ನಾವಿದ್ದೀವಿ ನಿಮ್ಮ ಜೊತೆ, ಹರಿದಾಸ ಹಬ್ಬದವ್ರು ನಿಮ್ಮ ಜೊತೆ ಇದ್ದೀವಿ, ನೀವು ಮಾಡಿ ಅಂತ ಹೇಳಿದರು. ಸೊ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿದೆ. ಇವಾಗ 5 ವಾಟ್ಸಪ್ ಗ್ರೂಪು ಮಾಡಿದ್ದೀನಿ. 280 ಜನ ಆದ ತಕ್ಷಣ ನಾನು ಅದನ್ನು ಕ್ಲೋಸ್ ಮಾಡಿಬಿಡ್ತಿದ್ದೆ ನೆಕ್ಸ್ಟ್ ವಾಟ್ಸಪ್ ಗ್ರೂಪು. ಇವತ್ತು ಬೆಳಗ್ಗೆವರೆಗೂ ಅದು ಪ್ಲೀಸ್ ನಮ್ಮನ್ನು ಜಾಯಿನ್ ಮಾಡಿ ಅಂತ ಹೇಳಿ ಅಂದರು. ಸುಮಾರು ನನ್ನ ನಂಬಿ ಈಗ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು, ನಿಭಾಯಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದ ಹೇಳಬೇಕು. ಕರೆಕ್ಟ್ ಟೈಮ್ಗೆ ಆನ್ಲೈನ್ ಕ್ಲಾಸಿಗೆ ಬರ್ತಾಯಿದ್ರು, ಆಫ್ಲೈನ್ಗೆ ಮೈಸೂರಲ್ಲಿ, ನಮ್ಮ ಬೆಂಗಳೂರಲ್ಲಿ ಪುತ್ತಿಗೆ ಮಠದಲ್ಲಿ, ಮೈಸೂರಲ್ಲಂತೂ ತುಂಬ ಚೆನ್ನಾಗಿ ಕೋಆಪ್ರೇಷನ್ ಕೊಟ್ಟರು. ಪ್ರತಿಯೊಬ್ಬರೂ ಅಷ್ಟೇ, ನಮ್ಮ ಬೆಂಗಳೂರಲ್ಲೂ ಅಷ್ಟೇ. ಮತ್ತು ನನ್ನ ಜೊತೆ ರಶ್ಮಿ ಮತ್ತು ಲಕ್ಷ್ಮಿ ಸಹ ನನಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಮೋರೋವರ್ ನನಗೆ ಈ ಒಂದು 2 ಕನಸಿತ್ತು. ಒಂದು 1000 ಜನಕ್ಕೆ ದಾಸರ ಪದನ ಹೇಳ್ಕೊಡ್ಬೇಕು ಅನ್ನೋ ತುಂಬ ಆಸೆ ಇತ್ತು. ಇನ್ನೊಂದು ಅಂದರೆ ಈ ನಾದ ಮಂಟಪದಲ್ಲಿ ಹಾಡಬೇಕು ಅಂತ. ನಾನು ನನ್ನ ಶಾಲೆ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದೆ ಕಾಂಪಿಟೇಷನ್ಗೆ. ಆ ಮಕ್ಕಳೆಲ್ಲ ಇಲ್ಲಿ ಹಾಡುವಾಗ ನಾನು ಅಲ್ಲಿ ಕೂತ್ಕೊಳ್ತಿದ್ದೆ. ನಾನು ಯಾವಾಗ ಇಲ್ಲಿ ಕೂತ್ಕೊಂಡು ಹಾಡೋದು ಅಂತ. ಮಧು ಸರ್ ನನಗೆಷ್ಟು ಹೇಳಿದ್ರು ಸಾಲದು. ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರ್ತು. ಹರಿದಾಸ ಟ್ರಸ್ಟ್ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುಂದಿನ ಕಾರ್ಯಕ್ರಮ ಸದ್ಯದಲ್ಲೇ ಪ್ರಾರಂಭವಾಗ್ತಿದೆ. ಮತ್ತೊಂದು ಜೋರು ಚಪ್ಪಾಳೆ ಈ ನಾಮ ಸಂಕೀರ್ತನೆಗೆ ತಮ್ಮಿಂದ ಆಗಬೇಕು. ಎಲ್ಲರೂ ಈ ಮುಂದಿನ ಸಂವಾದ ಕಾರ್ಯಕ್ರಮದಲ್ಲಿ ಇರಬೇಕು. ತಮಗೆ ತಮ್ಮ ಸ್ಥಳದಲ್ಲೇ ಈ ನಾಮ ಸಂಕೀರ್ತನೆಯ ಸರ್ಟಿಫಿಕೇಟನ್ನು ತಮಗೆ ತಲುಪಿಸೋದಾಗತ್ತೆ. ದಯವಿಟ್ಟು ನಿಶ್ಶಬ್ದತೆಯನ್ನು ಕಾಪಾಡಿ. ಮತ್ತೊಮ್ಮೆ ಈ ನಾಮ ಸಂಕೀರ್ತನೆಯ ಪ್ರತಿಯೊಬ್ಬರಿಗೂ ಆನ್ಲೈನ್ ಆಫ್ಲೈನಲ್ಲಿ ಅಭ್ಯಾಸ ಮಾಡಿ ಮುಂದೆ ಕುಳಿತಿರೋ ಸಹ ಅವರಷ್ಟೇ ನಮಗೆ ಬಹಳ ಮುಖ್ಯರಾಗ್ತಾರೆ. ಅವರ ನೇತೃತ್ವ ವಹಿಸಿದ್ರು ಸಹ ತಮ್ಮೆಲ್ಲರ ಆಸಕ್ತಿ, ತಮ್ಮ ಸಮಯವನ್ನು ಕೊಟ್ಟು ಈ ಸಹಸ್ರಕಂಠ ಗಾಯನದ ನಾಮ ಸಂಕೀರ್ತನೆ ಯಜ್ಞೆಯನ್ನು ಯಶಸ್ವಿಗೊಳಿಸಿದ್ರ ಅಂತ ಹೇಳಕ್ಕೆ ಸಂತೋಷವಾಗುತ್ತೆ. ಮೈಸೂರಿನಿಂದ ಶ್ರೀಮತಿ ಕ್ಷಮಾ ಕತ್ವಾರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು, ಹಾಗೆ ಕಲಾಚಾವಡಿ ಗುಂಪಿನಿಂದ ರಶ್ಮಿ ಹಾಗೂ ಲಕ್ಷ್ಮಿ ಅವರಿಗೂ ಸಹ ನನ್ನ ವಂದನೆಗಳನ್ನು ಹೇಳ್ತಾ, ಪ್ರತಿಯೊಬ್ಬರಿಗೂ ಸಹ ಮತ್ತೆ ನಿರೂಪಣೆಯನ್ನು ಮಾಡಿದಂಥ ಶ್ರೀಮತಿ ಪೂರ್ಣಿಮಾ ಕುಲಕರ್ಣಿ ಅವರಿಗೂ ಪ್ರತಿಯೊಬ್ಬರಿಗೂ ಸಹ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಇನ್ನೊಂದು 5 ನಿಮಿಷದಲ್ಲೇ ವೇದಿಕೆಗೆ ಪ್ರಾರಂಭವಾಗ್ತಿದೆ. 5:10 ಆಗಿದೆ. 5:15ಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಹರೇ ಶ್ರೀನಿವಾಸ, ಕೊನೆಯದಾಗಿ ಈ ಒಂದು ಸಹಸ್ರಕಂಠ ಗಾಯನಕ್ಕೆ ಕಾರಣೀಕರ್ತರಾದಂತಹ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಮೇಡಮ್ಗೆ ನಮ್ಮೆಲ್ಲರ ವತಿಯಿಂದ ಹೃದಯಪೂರ್ವಕವಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸೋಣ ಅಂತ ನೀವೆಲ್ಲರೂ ಚಪ್ಪಾಳೆ ಮೂಲಕವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸ್ರಿ. 1000 ಜನಕ್ಕೆ ಹೇಳಿಕೊಡುವುದು ಸಾಮಾನ್ಯವಾದ ಮಾತಲ್ಲ. ಇದನ್ನು ಇವರು ಮಾಡಿಕೊಟ್ಟಿದ್ದಾರೆ. ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ಇಂತಹ ಅದ್ಭುತ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹರಿದಾಸ ಸಂಪದ ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ವಂದನೆಗಳು. ವಿಶೇಷವಾಗಿ ಮಧುಸೂದನ್ ಸರ್ ಅವರಿಗೆ ನಮ್ಮ ಗುಂಪಿನ ಮತ್ತು ನಮ್ಮೆಲ್ಲ ಸದಸ್ಯರ ವತಿಯಿಂದ ಅನಂತ